ಸರ್ವರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರುತ್ತೆ, ಅದರ ನೀಲನಕಾಶೆಯ ಬಗ್ಗೆ ತಿಳಿಸಿದ್ದೆ. ಇಂದಿನ ಈ ವಿಡಿಯೋದಲ್ಲಿ ಬಹುಮುಖ್ಯವಾಗಿ ಈ ನೀಲನಕಾಶೆಯ ಸರಳ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಂದ್ರೆ ಇಲ್ಲಿ ಪ್ರತಿ ಪಾಠಗಳಿಗೆ ಅಂಕಗಳ ಹಂಚಿಕೆ ಹೇಗೆ ಆಗತ್ತೆ, ಪಾಠಗಳಿಂದ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನುವುದರ ಬಗ್ಗೆ ಅತ್ಯಂತ ವಿವರವಾಗಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಗಮನಿಸಿಕೊಳ್ಳಿ. ಮೊದಲಿಗೆ ನಾವು ಗದ್ಯ, ಪದ್ಯ ಹಾಗೂ ಪಠ್ಯಪೋಷಕ ಇದರ ಬಗ್ಗೆ ನೋಡೋದಾದ್ರೆ, ಈಗಾಗಲೇ ಹೇಳಿದ್ದೆ, ಗದ್ಯದಿಂದ 28, ಪದ್ಯದಿಂದ 30 ಹಾಗೂ ಪಠ್ಯಪೋಷಕದಿಂದ 9, ಒಟ್ಟಾರೆಯಾಗಿ 67 ಅಂಕಗಳು ಬರುತ್ತೆ. ಈ 67 ಅಂಕಗಳು ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಗಮನಿಸಿ. ಅಲ್ಲಿ ಮೊದಲಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಟ್ಟು 7 ಪ್ರಶ್ನೆಗಳು ಇರ್ತವೆ. ಆ 7 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳು ಪಾಠದಿಂದ, ಹಾಗೇನೆ 2 ಪದ್ಯದಿಂದ, 1 ಪಠ್ಯಪೂರಕದಿಂದ ಅಂತ ಹೇಳಿತ್ತು. ಅಲ್ಲಿ ನಾವು ಓದಬೇಕಾದಂತಹ 4 ಪಾಠಗಳು ಯಾವ್ಯಾವುದು ಅಂತಂದ್ರೆ, ಗದ್ಯದಲ್ಲಿ ನಮ್ಮ ಭಾಷೆ, ವ್ಯಾಘ್ರಗೀತೆ, ಲಂಡನ್ ನಗರ, ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆ. ಈ 4 ಪಾಠಗಳನ್ನು ನಾವು 1 ಅಂಕಕ್ಕೆ ಓದಿದರೆ ಸಾಕು ಗದ್ಯದಿಂದ. ಹಾಗೆ ಪದ್ಯದಿಂದ ಹಲಗಲಿ ಬೇಡರು ಮತ್ತು ಕೆಮ್ಮನೆ ಮೀಸೆ ಒತ್ತನೆ, ಈ 2 ಪಾಠಗಳಿಂದ ಪದ್ಯದಲ್ಲಿ ಪ್ರಶ್ನೆಗಳನ್ನ 1 ಅಂಕಕ್ಕೆ ಕೇಳಲಾಗುತ್ತೆ. ಹಾಗೇನೆ ಪಠ್ಯಪೂರಕದಲ್ಲಿ ವಸಂತ ಮುಖ ತೋರಲಿಲ್ಲ, ಈ 1 ಪಾಠದಿಂದ 1 ಅಂಕದ ಪ್ರಶ್ನೆಗಳು ಬರುತ್ತೆ. ನೆನಪಿರಲಿ, 1 ಅಂಕಕ್ಕೆ ನಾವು ಓದಬೇಕಾದಂತಹ ಪಾಠ, ಪದ್ಯ ಹಾಗೂ ಪಠ್ಯಪೂರಕ ಅಂತಂದ್ರೆ ನಮ್ಮ ಭಾಷೆ, ವ್ಯಾಘ್ರಗೀತೆ, ಲಂಡನ್ ನಗರ, ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ, ಹಲಗಲಿ ಬೇಡರು, ಕೆಮ್ಮನೆ ಮೀಸೆ ಒತ್ತನೆ ಹಾಗೂ ವಸಂತ ಮುಖ ತೋರಲಿಲ್ಲ. ಆ ನಂತರದಲ್ಲಿ 2 ಅಂಕದ ಪ್ರಶ್ನೆಗಳು, ಅಂದ್ರೆ 3-4 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಒಟ್ಟು 10 ಪ್ರಶ್ನೆಗಳು ಇರ್ತಾವೆ. ತಲಾ 2 ಅಂಕ, 20 ಅಂಕ ನಿಮ್ಗೆ ಲಭಿಸುತ್ತೆ ಅಲ್ವಾ? ಆ 10 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳು ಗದ್ಯದಿಂದ, 2 ಪದ್ಯದಿಂದ ಹಾಗೂ ಇನ್ನು 4 ಪಠ್ಯಪೂರಕದಿಂದ. ಅದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಗದ್ಯದಿಂದ ಯಾವ್ಯಾವ ಪಾಠಗಳಲ್ಲಿ ಕೇಳಲಾಗತ್ತೆ ಅಂದ್ರೆ ನಮ್ಮ ಭಾಷೆ, ಲಂಡನ್ ನಗರ, ಭಾಗ್ಯಶಿಲ್ಪಿಗಳು, ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆ. ಹಾಗೇನೆ ಪದ್ಯದಿಂದ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಲಗಲಿ ಬೇಡರು, ಭಗತ್ ಸಿಂಗ್. ಪಠ್ಯಪೂರಕದಿಂದ ಪದ್ಯದಿಂದ 2 ಹಲಗಲಿ ಬೇಡರು ಮತ್ತು ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಪಠ್ಯಪೋಷಕದಲ್ಲಿ ಭಗತ್ ಸಿಂಗ್, ಉದಾತ್ತ ಚಿಂತನೆಗಳು, ವಚನಗಳು, ಶುಕನಾಸನ ಉಪದೇಶ ಅಥವಾ ನಾನು ಪ್ರಾಸ ಬಿಟ್ಟ ಕತೆ, 2ರಲ್ಲಿ 1 ಪಾಠದಿಂದ ಕೇಳಲಾಗುತ್ತೆ. ಸ್ಪಷ್ಟವಾಯ್ತಲ್ವಾ? ಹಾಗಾಗಿ 2 ಅಂಕದ ಪ್ರಶ್ನೆಗಳು ಅಂದ್ರೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ನೀವು ಓದಬೇಕಾದಂತಹ ಪಾಠಗಳು ಅಂದ್ರೆ ನಮ್ಮ ಭಾಷೆ, ಭಾಗ್ಯಶಿಲ್ಪಿಗಳು, ಲಂಡನ್ ನಗರ, ಅಗ್ನಿಭೂತಿ, ವಾಯುಭೂತಿಯರ ಕಥೆ. ಹಾಗೇನೆ ಪದ್ಯದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಹಾಗೂ ಹಲಗಲಿ ಬೇಡರು. ಈ 2 ಪದ್ಯಗಳು ಸುಲಭವಾಗಿವೆ. ಹಾಗಾಗಿ ನೀವು ಇದಕ್ಕೆ ಸುಲಭವಾಗಿ 2 ಪದ್ಯಗಳ 3-4 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಯ ಉತ್ತರವನ್ನ ಕಲಿಬಹುದು. ಹಾಗೇನೆ ಪಠ್ಯಪೂರಕದಲ್ಲಿ ವಸಂತ ಮುಖ ತೋರಲಿಲ್ಲ ಒಂದನ್ನ ಹೊರತುಪಡಿಸಿ ಉಳಿದಿರುವ ಎಲ್ಲ ಪಾಠಗಳನ್ನ ನೀವು ಪಠ್ಯಪೂರಕ ಪಾಠಗಳನ್ನ 3-4 ವಾಕ್ಯಗಳಲ್ಲಿ ಉತ್ತರಿಸುವುದಕ್ಕೆ ಕಲಿಬೇಕಾಗತ್ತೆ. ಸ್ಪಷ್ಟವಾಯಿತು. ಆ ನಂತರದಲ್ಲಿ ಮುಂದೆ 3 ಅಂಕದ ಪ್ರಶ್ನೆಗಳು. ಅಲ್ಲಿ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ, ಇದನ್ನ ಮೊದಲು ನೋಡೋಣ. ಅಥವಾ ಕವಿ ಪರಿಚಯ, 2 ಆಗ್ಬೋದು. ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಅಥವಾ ಕವಿ ಪರಿಚಯ ಯಾವ ಯಾವ ಪಾಠಗಳಿಂದ ಕೇಳಲಾಗತ್ತೆ ಅಂತಂದ್ರೆ, ಗದ್ಯದಲ್ಲಿ ವ್ಯಾಘ್ರಗೀತೆ, ಭಾಗ್ಯಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ, ಯುದ್ಧ, 4 ಪಾಠ. ಆ 4 ಪಾಠದಿಂದ ಸಂದರ್ಭವನ್ನು ಕೇಳಬಹುದು ಅಥವಾ ವ್ಯಾಘ್ರಗೀತೆ ಪಾಠವನ್ನು ಬರೆದಂತಹ ಎನ್ ಮೂರ್ತಿರಾವ್, ಭಾಗ್ಯಶಿಲ್ಪಿಗಳು ಪಾಠವನ್ನ ಬರೆದಂತಹ DS ಜಯಪ್ಪಗೌಡ, ಎದೆಗೆ ಬಿದ್ದ ಅಕ್ಷರ ಪಾಠವನ್ನ ಬರೆದಂತಹ ದೇವನೂರು ಮಹಾದೇವ, ಯುದ್ಧ ಪಾಠ ಬರೆದ ಸಾರಾ ಅಬೂಬಕರ್, ಇವರ ಬಗ್ಗೆ ಕೇಳಬಹುದು ಅಥವಾ ಈ ಪಾಠಗಳ ಸಂದರ್ಭದ ಬಗ್ಗೆ ಕೇಳಬಹುದು. ಉಳಿದ ಯಾವುದೇ ಪಾಠಗಳನ್ನು ನಾವು ಸಂದರ್ಭಕ್ಕಾಗಿ ಅಥವಾ ಕವಿ ಪರಿಚಯಕ್ಕಾಗಿ ಓದುವುದೇ ಬೇಡ. ಅನಂತರ ಪದ್ಯ ಭಾಗದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಛಲಮನೆ ಮೆರವೆ, ಹಸುರು ಹಾಗೂ ಕೆಮ್ಮನೆ ಮೀಸೆ ಒತ್ತಾನೆ, ಇವಿಷ್ಟು ಪಾಠಗಳಿಂದ ಸಂದರ್ಭ ಹಾಗೂ ಕವಿ ಪರಿಚಯಕ್ಕೆ ಕೇಳಲಾಗತ್ತೆ.
ಹಕ್ಕಿ ಹಾರುತ್ತಿದೆ ನೋಡಿದೀರಾ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಬಗ್ಗೆ. ಛಲಮನೆ ಮೆರವಂ ರನ್ನನ ಬಗ್ಗೆ. ಹಸುರು ಕುವೆಂಪು ಅವರ ಬಗ್ಗೆ. ಕೆಮ್ಮನೆ ಮೀಸೆ ಒತ್ತನೆ ಪಂಪ. ಹಾಗಾಗಿ ನಿಮ್ಗೆ ಇಲ್ಲಿ ಕವಿ ಪರಿಚಯ ಹಾಗೂ ಸಂದರ್ಭ ಇದಕ್ಕೆ ಸಂಬಂಧಿಸಿದಂತೆ ಯಾವ ಯಾವ ಪಾಠಗಳನ್ನ ನಾವು ಅಭ್ಯಸಿಸಬೇಕಾಗತ್ತೆ ಅನ್ನೋದು ಸ್ಪಷ್ಟ ಆಯ್ತು. ಆನಂತರ 4 ಅಂಕದ ಪ್ರಶ್ನೆಗಳು. 4 ಅಂಕದ ಪ್ರಶ್ನೆಗಳು ಯಾವ್ದು ಬರುತ್ತೆ ನೆನಪಿದೆಯಾ? 7ರಿಂದ 8 ವಾಕ್ಯಗಳಲ್ಲಿ ಉತ್ತರಿಸಿ. ಹೌದು. ಆನಂತರದಲ್ಲಿ ಕಂಠಪಾಠ ಬರುತ್ತೆ, ಮೌಲ್ಯಾಧಾರಿತ ಸಾರಾಂಶ ಬರುತ್ತೆ, ಹಾಗೇನೆ ಇನ್ನೊಂದು 2 ಕಂಠಪಾಠ, ಮೌಲ್ಯಾಧಾರಿತ ಸಾರಾಂಶ ಹಾಗೂ 7ರಿಂದ 8 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಲ್ಲಿ ಗದ್ಯದಲ್ಲಿ ಒಂದೇ ಬರೋದು. ಯಾವುದು? 7ರಿಂದ 8 ವಾಕ್ಯಗಳಲ್ಲಿ ಉತ್ತರಿಸಿ. ಪಾಠವೂ ಒಂದೇ ಇದೆ, ಬಹಳ ಸುಲಭ. ಯಾವುದು ಪಾಠ? ಶಬರಿ. ಈ ಶಬರಿ ಪಾಠವನ್ನು ನಾವು ಓದಿದ್ರೆ ಸಾಕು. 7-8 ವಾಕ್ಯದ ಪ್ರಶ್ನೆ ಅದನ್ನ ಮಾತ್ರ ಓದಿಕೊಂಡ್ರೆ ಸಾಕು ನಮ್ಗೆ. ಶಬರಿ ಪಾಠದಲ್ಲಿ 7-8 ವಾಕ್ಯದ ಪ್ರಶ್ನೆಗೆ ಅಲ್ಲಿ ಪ್ರಶ್ನೆ 3 ಇದೆ. 2 ಪ್ರಶ್ನೆಯನ್ನ ಕಲ್ತರೂ ಸಹ ಸಾಕಾಗತ್ತೆ. ಎಷ್ಟು ಸುಲಭ ಇದೆ ನೋಡಿ. ಹಾಗೇನೆ ಪದ್ಯ ಭಾಗದಲ್ಲಿ ನಾವು ಓದಬೇಕಾದಂಥದ್ದು ಸಂಕಲ್ಪಗೀತೆ, ಕೌರವೇಂದ್ರನ ಕೊಂದೆ ನೀನು ಹಾಗೂ ವೀರಲವ. ಈ 3 ಪಾಠಗಳಿಂದ 7-8 ವಾಕ್ಯದ ಪ್ರಶ್ನೆ ಬರ್ಬಹುದು, ಮೌಲ್ಯಾಧಾರಿತ ಸಾರಾಂಶ ಬರ್ಬಹುದು, ಅಥವಾ ಕಂಠಪಾಠ ಬರಬಹುದು. ಹಾಗಾಗಿ ನೀವು ಕಂಠಪಾಠದ ಪದ್ಯವನ್ನ ಕಡ್ಡಾಯವಾಗಿ ಸಂಕಲ್ಪಗೀತೆ, ಕೌರವೇಂದ್ರನ ಕೊಂದೆ ನೀನು, ವೀರಲವ 1 ಹೊಸಗನ್ನಡ, ನಡುಗನ್ನಡ, ಹಳಗನ್ನಡ ಪದ್ಯಗಳಲ್ಲಿದ್ದಾವೆ. ಇದನ್ನ ಕಲಿಬೇಕಾಗತ್ತೆ ನೀವು. ಹಾಗೇನೆ ಇದರ ಸಂಪೂರ್ಣ ಸಾರಾಂಶವನ್ನ ತಿಳಿದುಕೊಂಡಿದ್ರೆ ನೀವು ಮೌಲ್ಯಾಧಾರಿತ ಸಾರಾಂಶವನ್ನೂ ಬರೀಬಹುದು. ಹಾಗೆಯೇ 7-8 ವಾಕ್ಯಗಳಲ್ಲಿ ಉತ್ತರಿಸಿ ಇದಕ್ಕೂ ಸಹ ಉತ್ತರವನ್ನ ಬರೆಯಲಿಕ್ಕೆ ಸಾಧ್ಯ ಆಗತ್ತೆ. ಅದಾದ ನಂತರದಲ್ಲಿ ಇದಿಷ್ಟು ಗದ್ಯದ ಬಗ್ಗೆ, ಪದ್ಯ ಹಾಗೂ ಪಠ್ಯಪೂರಕದಲ್ಲಿ ಅಂಕಗಳ ಹಂಚಿಕೆ ಹೇಗಾಗಿದೆ, ಯಾವ್ಯಾವ ಪಾಠಗಳಿಂದ ಕೇಳಲಾಗತ್ತೆ ಅನ್ನೋದು. ಇದನ್ನ ಸ್ಪಷ್ಟವಾಗಿ ನೀವು ಅರ್ಥೈಸಿಕೊಂಡಲ್ಲಿ ಖಂಡಿತವಾಗಿಯೂ ಅನಗತ್ಯವಾಗಿ ಬೇರೆ ಬೇರೆ ಇದನ್ನ ಓದುವುದೇ ಬೇಡ. ಕೇವಲ ಇಷ್ಟು ವಿಷಯಗಳ ಬಗೆಗೆ ನೀವು ಗಮನವನ್ನ ಹರಿಸಿದ್ರೆ ಸಾಕಾಗತ್ತೆ. ಮುಂದೆ ವ್ಯಾಕರಣ, ವಾಕ್ಯ ರಚನೆ, ಅಪಠಿತ ಗದ್ಯ. ಇಲ್ಲಿ ವ್ಯಾಕರಣದಿಂದ 16 ಅಂಕ ಬರುತ್ತೆ, ವಾಕ್ಯ ರಚನೆಯಿಂದ 13, ಅಪಠಿತ ಗದ್ಯದಿಂದ 4. ಒಟ್ಟು 33 ಅಂಕಗಳು ಇಲ್ಲಿ ಲಭಿಸುತ್ತೆ. ಇಲ್ಲಿನ ವ್ಯಾಕರಣ, ವಾಕ್ಯ ರಚನೆ ಹಾಗೂ ಅಪಠಿತ ಗದ್ಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ವಿವರವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಸಹಕಾರಿ ಅನ್ಸಿದ್ರೆ ಲೈಕ್ ಮಾಡಿ. ಹಾಗೇನೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದರ ಬಗ್ಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.